ಅದು ಕೋಟಿ ಕೋಟಿ ಖರ್ಚು ಮಾಡಿ ನಿರ್ಮಾಣ ಮಾಡಲಾಗಿದ್ದ ಬಸ್ ನಿಲ್ದಾಣ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರ ಹಣ ನೀರಲ್ಲಿ ಹೋಮವಾಗ್ಬಿಟ್ಟಿದೆ. ಯಾಕೆ ಅಂತೀರಾ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಕೋ ಅಂತ ಇದೆ ಪೀಣ್ಯ ನಿಲ್ದಾಣ. ಬಸ್ ಕಾರ್ಯಾಚರಣೆ ಇಲ್ವೇ ಇಲ್ಲ. ಸುಸಜ್ಜಿತವಾದ ನಿಲ್ದಾಣ ಇದ್ರೂ ಇಲ್ಲದಂತೆ. ಕರೆಂಟ್ ಬಿಲ್, ನೀರಿನ ಬಿಲ್, ಭದ್ರತಾ ಸಿಬ್ಬಂದಿಗೆ ಲಕ್ಷ ಲಕ್ಷ ಹಣ ಖರ್ಚು. ಕೋಟಿ ಕೋಟಿ ವೆಚ್ಚದ ಬಸ್ ನಿಲ್ದಾಣ ಬಳಸಿಕೊಡದ KSRTC. ಪೀಣ್ಯ ಬಸ್ ನಿಲ್ದಾಣಕ್ಕೆ ಮರುಜೀವ ಸಿಗಲ್ವಾ? ಬಸ್ ಸ್ಟಾಪ್ ಇರೋದು ಸೇವೆಗೋ, ಕಮಿಷನ್ ದಂಧೆಗೋ? ಎಲ್ಲವೂ ಸ್ತಬ್ಧ, ಎಲ್ಲವೂ ಖಾಲಿ ಖಾಲಿ. ಮೆಜೆಸ್ಟಿಕ್ ಭಾಗದಲ್ಲಿ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ, ಸಾಕಷ್ಟು ಜನ ಬರ್ತಾರೆ ಎಂಬ ದೃಷ್ಟಿಯಿಂದ ಇಲ್ಲಿಂದ ಒಂದು ಕಡೆ ಟರ್ಮಿನಲ್ ಆಗಿ ಈ ಒಂದು ಬಸ್ ನಿಲ್ದಾಣ ರೆಡಿ ಮಾಡಿದ್ರು. 600 ಎಕರೆ 40 ಕೋಟಿ ಖರ್ಚು ಮಾಡಿ 2014ರಲ್ಲಿ. ಯಾಕಂದರೆ ಇಲ್ಲಿಂದ ಉತ್ತರ ಕರ್ನಾಟಕ ಭಾಗಗಳಿಗೆ ಬಸ್ಗಳು ಹೋಗಬೇಕಿತ್ತು. ಬಟ್ ಇದು ಯಾವುದೂ ಆಗಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ KSRTC ಇದು ಜನರ ಸೇವೆಗೆ ಮಾಡಿದರೆ ಅಥವಾ ಕಮಿಷನ್ ದಂಧೆಗೆ ಮಾಡಿದರೆ ಎಂಬುದು ಈಗ ಆರೋಪ ಸಹ ಕೇಳಿಬಂದಿದೆ. ಬಸ್ ಕಾರ್ಯಾಚರಣೆ ಇಲ್ಲದೆ ಪೀಣ್ಯದ KSRTC ಬಸ್ ನಿಲ್ದಾಣ ಬಿಕೋ ಅಂತ ಇದೆ. ಮೆಜೆಸ್ಟಿಕ್ ಅಲ್ಲಿ ಬಸ್ ಒತ್ತಡ ಕಡಿಮೆ ಮಾಡೋದಕ್ಕೆ ಬಸವೇಶ್ವರ ಬಸ್ ನಿಲ್ದಾಣ ಮಾಡಲಾಗಿತ್ತು. ಆದರೆ ಪೀಣ್ಯ ಬಸ್ ನಿಲ್ದಾಣದ ಬಗ್ಗೆ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ್ದಾರೆ. ಜನರ ಸೇವೆಗೋ, ಕಾಂಟ್ರಾಕ್ಟರ್ಗಳ ಕಮಿಷನ್ ದಂಧೆಗೋ? ವರ್ಷಗಟ್ಟಲೆಯಿಂದ ಬಸ್ ಕಾರ್ಯಾಚರಣೆ ಇಲ್ಲದೆ ಬಿಕೋ ಅಂತ ಇದೆ. ಬಸ್ಗಳು ಓಡಾಟ ಇಲ್ಲದ ಇದ್ರೂ ಟರ್ಮಿನಲ್ ನಿರ್ವಹಣೆಗೆ ತಿಂಗಳಿಗೆ ಲಕ್ಷ ಲಕ್ಷ ಖರ್ಚು ಮಾಡಲಾಗ್ತಾ ಇದೆ. ಎಲ್ಲ ಶಾಪ್ಗಳು ಕ್ಲೋಸ್ ಆಗಿದ್ದೇವೆ. ಮೇಲೆ ಹೋಟೆಲ್ಸ್ ಅದು ಸಹ ಕ್ಲೋಸ್ ಆಗಿದೆ. ಬಟ್ ಮೇಂಟೈನ್ ಮಾಡ್ತಿದ್ರೆ ಅದು ಸಹ ಲಕ್ಷ ಲಕ್ಷ ಖರ್ಚು ಮಾಡ್ತಿದ್ರೆ. ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ನೋಡ್ತಿರ್ಬೋದು. ಎಲ್ಲವೂ ಶಾಪ್ ಕ್ಲೋಸ್ ಆಗಿದೆ. ಮೆಜೆಸ್ಟಿಕ್ ಭಾಗದ ಆ ಬಸ್ ನಿಲ್ದಾಣ ತುಂಬ ಚಿಕ್ಕದು, ಸಾಕಷ್ಟು ಜನ ಬರ್ತಾರೆ. ನೋಡಿ, ಎಲ್ಲ ಕಾರ್ ಪಾರ್ಕ್ಗಳ ಅಡ್ಡೆ ಆಗಿದೆ. ನೋಡಿ, ಎಲ್ಲವೂ ಖಾಲಿ ಖಾಲಿ. ಎಲ್ಲ ಕಾರುಗಳು ತಂದು ನಿಲ್ಲಿಸ್ತಾರೆ. ಇಲ್ಲಿ ಗುತ್ತಿಗೆ ತಗೊಂಡಂತ ಗುತ್ತಿಗೆದಾರ ಅಲ್ಲೇ ಸೂಸೈಡ್ ಮಾಡ್ಕೊಂಡ. ಯಾಕೆ ಆ ಹೋಟ್ಲಲ್ಲಿ ಸೂಸೈಡ್ ಮಾಡ್ಕೊಂಡ. ಅಲ್ಲೇ ಒಂದು 3-4 ವರ್ಷ ಆಯಿತು. ಪಾರ್ಕಿಂಗು ಬೇರೆ ಬೇರೆ ಡಿಪೋ ಬಸ್ಗಳೆಲ್ಲ ಪಾರ್ಕಿಂಗ್ ಮಾಡ್ತಾರೆ. ರಾತ್ರಿ ಆದರೆ ಸಂಪೂರ್ಣವಾಗಿ ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ. ಇದನ್ನು ಅಧಿಕಾರಿಗಳು ಗೊತ್ತಿದ್ರು ಕೂಡ ಜಾಣ ಕೂಡು ಅಂತ ಹೇಳ್ತಾರೆ. ಜಾಣ ಕೂಡಿಂದ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ. ತಕ್ಷಣ ಕ್ರಮ ಆಗಬೇಕು ಅಂತ ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ ಸರ್. ಕರೆಂಟ್ ಬಿಲ್, ನೀರಿನ ಬಿಲ್, ಭದ್ರತಾ ಸಿಬ್ಬಂದಿಗೆ ಲಕ್ಷ ಲಕ್ಷ ಹಣ ಖರ್ಚು ಮಾಡಲಾಗ್ತಾ ಇದೆ. 2014ರಲ್ಲಿ 6.21 ಎಕರೆ ಜಾಗದಲ್ಲಿ 40 ಕೋಟಿ ವೆಚ್ಚದಲ್ಲಿ ಟರ್ಮಿನಲ್ ನಿರ್ಮಾಣ ಮಾಡಿದ್ರು. ಕೋಟಿ ಕೋಟಿ ವೆಚ್ಚದ ನಿಲ್ದಾಣವನ್ನ ಬಳಕೆ ಮಾಡಿಕೊಳ್ಳದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. KSRTC ನಿಲ್ದಾಣ ಜನರ ಸೇವೆಗೋ, ಕಾಂಟ್ರಾಕ್ಟರ್ಗಳ ಕಮಿಷನ್ ದಂಧೆಗೋ ನಿರ್ಮಾಣ ಮಾಡಿದ್ದೋ ಅಂತ ಅನುಮಾನ ಶುರುವಾಗಿದೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅದು ಕೋಟಿ ಕೋಟಿ ಖರ್ಚು ಮಾಡಿ ನಿರ್ಮಾಣ ಮಾಡಲಾಗಿದ್ದ ಬಸ್ ನಿಲ್ದಾಣ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರ ಹಣ ನೀರಲ್ಲಿ ಹೋಮವಾಗ್ಬಿಟ್ಟಿದೆ. ಯಾಕೆ ಅಂತೀರಾ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಕೋ ಅಂತ ಇದೆ ಪೀಣ್ಯ ನಿಲ್ದಾಣ. ಬಸ್ ಕಾರ್ಯಾಚರಣೆ ಇಲ್ವೇ ಇಲ್ಲ. ಸುಸಜ್ಜಿತವಾದ ನಿಲ್ದಾಣ ಇದ್ರೂ ಇಲ್ಲದಂತೆ. ಕರೆಂಟ್ ಬಿಲ್, ನೀರಿನ ಬಿಲ್, ಭದ್ರತಾ ಸಿಬ್ಬಂದಿಗೆ ಲಕ್ಷ ಲಕ್ಷ ಹಣ ಖರ್ಚು. ಕೋಟಿ ಕೋಟಿ ವೆಚ್ಚದ ಬಸ್ ನಿಲ್ದಾಣ ಬಳಸಿಕೊಡದ KSRTC. ಪೀಣ್ಯ ಬಸ್ ನಿಲ್ದಾಣಕ್ಕೆ ಮರುಜೀವ ಸಿಗಲ್ವಾ? ಬಸ್ ಸ್ಟಾಪ್ ಇರೋದು ಸೇವೆಗೋ, ಕಮಿಷನ್ ದಂಧೆಗೋ? ಎಲ್ಲವೂ ಸ್ತಬ್ಧ, ಎಲ್ಲವೂ ಖಾಲಿ ಖಾಲಿ. ಮೆಜೆಸ್ಟಿಕ್ ಭಾಗದಲ್ಲಿ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ, ಸಾಕಷ್ಟು ಜನ ಬರ್ತಾರೆ ಎಂಬ ದೃಷ್ಟಿಯಿಂದ ಇಲ್ಲಿಂದ ಒಂದು ಕಡೆ ಟರ್ಮಿನಲ್ ಆಗಿ ಈ ಒಂದು ಬಸ್ ನಿಲ್ದಾಣ ರೆಡಿ ಮಾಡಿದ್ರು. 600 ಎಕರೆ 40 ಕೋಟಿ ಖರ್ಚು ಮಾಡಿ 2014ರಲ್ಲಿ. ಯಾಕಂದರೆ ಇಲ್ಲಿಂದ ಉತ್ತರ ಕರ್ನಾಟಕ ಭಾಗಗಳಿಗೆ ಬಸ್ಗಳು ಹೋಗಬೇಕಿತ್ತು. ಬಟ್ ಇದು ಯಾವುದೂ ಆಗಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ KSRTC ಇದು ಜನರ ಸೇವೆಗೆ ಮಾಡಿದರೆ ಅಥವಾ ಕಮಿಷನ್ ದಂಧೆಗೆ ಮಾಡಿದರೆ ಎಂಬುದು ಈಗ ಆರೋಪ ಸಹ ಕೇಳಿಬಂದಿದೆ. ಬಸ್ ಕಾರ್ಯಾಚರಣೆ ಇಲ್ಲದೆ ಪೀಣ್ಯದ KSRTC ಬಸ್ ನಿಲ್ದಾಣ ಬಿಕೋ ಅಂತ ಇದೆ. ಮೆಜೆಸ್ಟಿಕ್ ಅಲ್ಲಿ ಬಸ್ ಒತ್ತಡ ಕಡಿಮೆ ಮಾಡೋದಕ್ಕೆ ಬಸವೇಶ್ವರ ಬಸ್ ನಿಲ್ದಾಣ ಮಾಡಲಾಗಿತ್ತು. ಆದರೆ ಪೀಣ್ಯ ಬಸ್ ನಿಲ್ದಾಣದ ಬಗ್ಗೆ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ್ದಾರೆ. ಜನರ ಸೇವೆಗೋ, ಕಾಂಟ್ರಾಕ್ಟರ್ಗಳ ಕಮಿಷನ್ ದಂಧೆಗೋ? ವರ್ಷಗಟ್ಟಲೆಯಿಂದ ಬಸ್ ಕಾರ್ಯಾಚರಣೆ ಇಲ್ಲದೆ ಬಿಕೋ ಅಂತ ಇದೆ. ಬಸ್ಗಳು ಓಡಾಟ ಇಲ್ಲದ ಇದ್ರೂ ಟರ್ಮಿನಲ್ ನಿರ್ವಹಣೆಗೆ ತಿಂಗಳಿಗೆ ಲಕ್ಷ ಲಕ್ಷ ಖರ್ಚು ಮಾಡಲಾಗ್ತಾ ಇದೆ. ಎಲ್ಲ ಶಾಪ್ಗಳು ಕ್ಲೋಸ್ ಆಗಿದ್ದೇವೆ. ಮೇಲೆ ಹೋಟೆಲ್ಸ್ ಅದು ಸಹ ಕ್ಲೋಸ್ ಆಗಿದೆ. ಬಟ್ ಮೇಂಟೈನ್ ಮಾಡ್ತಿದ್ರೆ ಅದು ಸಹ ಲಕ್ಷ ಲಕ್ಷ ಖರ್ಚು ಮಾಡ್ತಿದ್ರೆ. ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ನೋಡ್ತಿರ್ಬೋದು. ಎಲ್ಲವೂ ಶಾಪ್ ಕ್ಲೋಸ್ ಆಗಿದೆ. ಮೆಜೆಸ್ಟಿಕ್ ಭಾಗದ ಆ ಬಸ್ ನಿಲ್ದಾಣ ತುಂಬ ಚಿಕ್ಕದು, ಸಾಕಷ್ಟು ಜನ ಬರ್ತಾರೆ. ನೋಡಿ, ಎಲ್ಲ ಕಾರ್ ಪಾರ್ಕ್ಗಳ ಅಡ್ಡೆ ಆಗಿದೆ. ನೋಡಿ, ಎಲ್ಲವೂ ಖಾಲಿ ಖಾಲಿ. ಎಲ್ಲ ಕಾರುಗಳು ತಂದು ನಿಲ್ಲಿಸ್ತಾರೆ. ಇಲ್ಲಿ ಗುತ್ತಿಗೆ ತಗೊಂಡಂತ ಗುತ್ತಿಗೆದಾರ ಅಲ್ಲೇ ಸೂಸೈಡ್ ಮಾಡ್ಕೊಂಡ. ಯಾಕೆ ಆ ಹೋಟ್ಲಲ್ಲಿ ಸೂಸೈಡ್ ಮಾಡ್ಕೊಂಡ. ಅಲ್ಲೇ ಒಂದು 3-4 ವರ್ಷ ಆಯಿತು. ಪಾರ್ಕಿಂಗು ಬೇರೆ ಬೇರೆ ಡಿಪೋ ಬಸ್ಗಳೆಲ್ಲ ಪಾರ್ಕಿಂಗ್ ಮಾಡ್ತಾರೆ. ರಾತ್ರಿ ಆದರೆ ಸಂಪೂರ್ಣವಾಗಿ ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ. ಇದನ್ನು ಅಧಿಕಾರಿಗಳು ಗೊತ್ತಿದ್ರು ಕೂಡ ಜಾಣ ಕೂಡು ಅಂತ ಹೇಳ್ತಾರೆ. ಜಾಣ ಕೂಡಿಂದ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ. ತಕ್ಷಣ ಕ್ರಮ ಆಗಬೇಕು ಅಂತ ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ ಸರ್. ಕರೆಂಟ್ ಬಿಲ್, ನೀರಿನ ಬಿಲ್, ಭದ್ರತಾ ಸಿಬ್ಬಂದಿಗೆ ಲಕ್ಷ ಲಕ್ಷ ಹಣ ಖರ್ಚು ಮಾಡಲಾಗ್ತಾ ಇದೆ. 2014ರಲ್ಲಿ 6.21 ಎಕರೆ ಜಾಗದಲ್ಲಿ 40 ಕೋಟಿ ವೆಚ್ಚದಲ್ಲಿ ಟರ್ಮಿನಲ್ ನಿರ್ಮಾಣ ಮಾಡಿದ್ರು. ಕೋಟಿ ಕೋಟಿ ವೆಚ್ಚದ ನಿಲ್ದಾಣವನ್ನ ಬಳಕೆ ಮಾಡಿಕೊಳ್ಳದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. KSRTC ನಿಲ್ದಾಣ ಜನರ ಸೇವೆಗೋ, ಕಾಂಟ್ರಾಕ್ಟರ್ಗಳ ಕಮಿಷನ್ ದಂಧೆಗೋ ನಿರ್ಮಾಣ ಮಾಡಿದ್ದೋ ಅಂತ ಅನುಮಾನ ಶುರುವಾಗಿದೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ಅದು ಕೋಟಿ ಕೋಟಿ ಖರ್ಚು ಮಾಡಿ ನಿರ್ಮಾಣ ಮಾಡಲಾಗಿದ್ದ ಬಸ್ ನಿಲ್ದಾಣ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರ ಹಣ ನೀರಲ್ಲಿ ಹೋಮವಾಗ್ಬಿಟ್ಟಿದೆ. ಯಾಕೆ ಅಂತೀರಾ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಕೋ ಅಂತ ಇದೆ ಪೀಣ್ಯ ನಿಲ್ದಾಣ. ಬಸ್ ಕಾರ್ಯಾಚರಣೆ ಇಲ್ವೇ ಇಲ್ಲ. ಸುಸಜ್ಜಿತವಾದ ನಿಲ್ದಾಣ ಇದ್ರೂ ಇಲ್ಲದಂತೆ. ಕರೆಂಟ್ ಬಿಲ್, ನೀರಿನ ಬಿಲ್, ಭದ್ರತಾ ಸಿಬ್ಬಂದಿಗೆ ಲಕ್ಷ ಲಕ್ಷ ಹಣ ಖರ್ಚು. ಕೋಟಿ ಕೋಟಿ ವೆಚ್ಚದ ಬಸ್ ನಿಲ್ದಾಣ ಬಳಸಿಕೊಡದ KSRTC. ಪೀಣ್ಯ ಬಸ್ ನಿಲ್ದಾಣಕ್ಕೆ ಮರುಜೀವ ಸಿಗಲ್ವಾ? ಬಸ್ ಸ್ಟಾಪ್ ಇರೋದು ಸೇವೆಗೋ, ಕಮಿಷನ್ ದಂಧೆಗೋ? ಎಲ್ಲವೂ ಸ್ತಬ್ಧ, ಎಲ್ಲವೂ ಖಾಲಿ ಖಾಲಿ. ಮೆಜೆಸ್ಟಿಕ್ ಭಾಗದಲ್ಲಿ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ, ಸಾಕಷ್ಟು ಜನ ಬರ್ತಾರೆ ಎಂಬ ದೃಷ್ಟಿಯಿಂದ ಇಲ್ಲಿಂದ ಒಂದು ಕಡೆ ಟರ್ಮಿನಲ್ ಆಗಿ ಈ ಒಂದು ಬಸ್ ನಿಲ್ದಾಣ ರೆಡಿ ಮಾಡಿದ್ರು. 600 ಎಕರೆ 40 ಕೋಟಿ ಖರ್ಚು ಮಾಡಿ 2014ರಲ್ಲಿ. ಯಾಕಂದರೆ ಇಲ್ಲಿಂದ ಉತ್ತರ ಕರ್ನಾಟಕ ಭಾಗಗಳಿಗೆ ಬಸ್ಗಳು ಹೋಗಬೇಕಿತ್ತು. ಬಟ್ ಇದು ಯಾವುದೂ ಆಗಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ KSRTC ಇದು ಜನರ ಸೇವೆಗೆ ಮಾಡಿದರೆ ಅಥವಾ ಕಮಿಷನ್ ದಂಧೆಗೆ ಮಾಡಿದರೆ ಎಂಬುದು ಈಗ ಆರೋಪ ಸಹ ಕೇಳಿಬಂದಿದೆ. ಬಸ್ ಕಾರ್ಯಾಚರಣೆ ಇಲ್ಲದೆ ಪೀಣ್ಯದ KSRTC ಬಸ್ ನಿಲ್ದಾಣ ಬಿಕೋ ಅಂತ ಇದೆ. ಮೆಜೆಸ್ಟಿಕ್ ಅಲ್ಲಿ ಬಸ್ ಒತ್ತಡ ಕಡಿಮೆ ಮಾಡೋದಕ್ಕೆ ಬಸವೇಶ್ವರ ಬಸ್ ನಿಲ್ದಾಣ ಮಾಡಲಾಗಿತ್ತು. ಆದರೆ ಪೀಣ್ಯ ಬಸ್ ನಿಲ್ದಾಣದ ಬಗ್ಗೆ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ್ದಾರೆ. ಜನರ ಸೇವೆಗೋ, ಕಾಂಟ್ರಾಕ್ಟರ್ಗಳ ಕಮಿಷನ್ ದಂಧೆಗೋ ವರ್ಷಗಟ್ಟಲೆಯಿಂದ ಬಸ್ ಕಾರ್ಯಾಚರಣೆ ಇಲ್ಲದೆ ಬಿಕೋ ಅಂತ ಇದೆ. ಬಸ್ಗಳು ಓಡಾಟ ಇಲ್ಲದ ಇದ್ರೂ ಟರ್ಮಿನಲ್ ನಿರ್ವಹಣೆಗೆ ತಿಂಗಳಿಗೆ ಲಕ್ಷ ಲಕ್ಷ ಖರ್ಚು ಮಾಡಲಾಗ್ತಾ ಇದೆ. ಎಲ್ಲ ಶಾಪ್ಗಳು ಕ್ಲೋಸ್ ಆಗಿದ್ದೇವೆ. ಮೇಲೆ ಹೋಟೆಲ್ಸ್ ಅದು ಸಹ ಕ್ಲೋಸ್ ಆಗಿದೆ. ಬಟ್ ಮೇಂಟೈನ್ ಮಾಡ್ತಿದ್ರೆ ಅದು ಸಹ ಲಕ್ಷ ಲಕ್ಷ ಖರ್ಚು ಮಾಡ್ತಿದ್ರೆ. ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ನೋಡ್ತಿರ್ಬೋದು. ಎಲ್ಲವೂ ಶಾಪ್ ಕ್ಲೋಸ್ ಆಗಿದೆ. ಮೆಜೆಸ್ಟಿಕ್ ಭಾಗದ ಆ ಬಸ್ ನಿಲ್ದಾಣ ತುಂಬ ಚಿಕ್ಕದು, ಸಾಕಷ್ಟು ಜನ ಬರ್ತಾರೆ. ನೋಡಿ ಎಲ್ಲ ಕಾರ್ ಪಾರ್ಕ್ಗಳ ಅಡ್ಡೆ ಆಗಿದೆ. ನೋಡಿ ಎಲ್ಲವೂ ಖಾಲಿ ಖಾಲಿ. ಎಲ್ಲ ಕಾರುಗಳು ತಂದು ನಿಲ್ಲಿಸ್ತಾರೆ ಇಲ್ಲಿ. ಗುತ್ತಿಗೆ ತಗೊಂಡಂತ ಗುತ್ತಿಗೆದಾರ ಅಲ್ಲೇ ಸೂಸೈಡ್ ಮಾಡ್ಕೊಂಡ. ಯಾಕೆ ಆ ಹೋಟ್ಲಲ್ಲಿ ಸೂಸೈಡ್ ಮಾಡ್ಕೊಂಡ. ಅಲ್ಲೇ ಒಂದು 3-4 ವರ್ಷ ಆಯಿತು. ಪಾರ್ಕಿಂಗು ಬೇರೆ ಬೇರೆ ಡಿಪೋ ಬಸ್ಗಳೆಲ್ಲ ಪಾರ್ಕಿಂಗ್ ಮಾಡ್ತಾರೆ. ರಾತ್ರಿ ಆದರೆ ಸಂಪೂರ್ಣವಾಗಿ ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ. ಇದನ್ನು ಅಧಿಕಾರಿಗಳು ಗೊತ್ತಿದ್ರು ಕೂಡ ಜಾಣ ಕೂಡು ಅಂತ ಹೇಳ್ತಾರೆ. ಜಾಣ ಕೂಡಿಂದ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ. ತಕ್ಷಣ ಕ್ರಮ ಆಗಬೇಕು ಅಂತ ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ ಸರ್. ಕರೆಂಟ್ ಬಿಲ್, ನೀರಿನ ಬಿಲ್, ಭದ್ರತಾ ಸಿಬ್ಬಂದಿಗೆ ಲಕ್ಷ ಲಕ್ಷ ಹಣ ಖರ್ಚು ಮಾಡಲಾಗ್ತಾ ಇದೆ. 2014ರಲ್ಲಿ 6.21 ಎಕರೆ ಜಾಗದಲ್ಲಿ 40 ಕೋಟಿ ವೆಚ್ಚದಲ್ಲಿ ಟರ್ಮಿನಲ್ ನಿರ್ಮಾಣ ಮಾಡಿದ್ರು. ಕೋಟಿ ಕೋಟಿ ವೆಚ್ಚದ ನಿಲ್ದಾಣವನ್ನ ಬಳಕೆ ಮಾಡಿಕೊಳ್ಳದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. KSRTC ನಿಲ್ದಾಣ ಜನರ ಸೇವೆಗೋ, ಕಾಂಟ್ರಾಕ್ಟರ್ಗಳ ಕಮಿಷನ್ ದಂಧೆಗೋ ನಿರ್ಮಾಣ ಮಾಡಿದ್ದೋ ಅಂತ ಅನುಮಾನ ಶುರುವಾಗಿದೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅದು ಕೋಟಿ ಕೋಟಿ ಖರ್ಚು ಮಾಡಿ ನಿರ್ಮಾಣ ಮಾಡಲಾಗಿದ್ದ ಬಸ್ ನಿಲ್ದಾಣ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರ ಹಣ ನೀರಲ್ಲಿ ಹೋಮವಾಗ್ಬಿಟ್ಟಿದೆ. ಯಾಕೆ ಅಂತೀರಾ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಕೋ ಅಂತ ಇದೆ ಪೀಣ್ಯ ನಿಲ್ದಾಣ. ಬಸ್ ಕಾರ್ಯಾಚರಣೆ ಇಲ್ವೇ ಇಲ್ಲ. ಸುಸಜ್ಜಿತವಾದ ನಿಲ್ದಾಣ ಇದ್ರೂ ಇಲ್ಲದಂತೆ. ಕರೆಂಟ್ ಬಿಲ್, ನೀರಿನ ಬಿಲ್, ಭದ್ರತಾ ಸಿಬ್ಬಂದಿಗೆ ಲಕ್ಷ ಲಕ್ಷ ಹಣ ಖರ್ಚು. ಕೋಟಿ ಕೋಟಿ ವೆಚ್ಚದ ಬಸ್ ನಿಲ್ದಾಣ ಬಳಸಿಕೊಡದ KSRTC. ಪೀಣ್ಯ ಬಸ್ ನಿಲ್ದಾಣಕ್ಕೆ ಮರುಜೀವ ಸಿಗಲ್ವಾ? ಬಸ್ ಸ್ಟಾಪ್ ಇರೋದು ಸೇವೆಗೋ, ಕಮಿಷನ್ ದಂಧೆಗೋ? ಎಲ್ಲವೂ ಸ್ತಬ್ಧ, ಎಲ್ಲವೂ ಖಾಲಿ ಖಾಲಿ. ಮೆಜೆಸ್ಟಿಕ್ ಭಾಗದಲ್ಲಿ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ, ಸಾಕಷ್ಟು ಜನ ಬರ್ತಾರೆ ಎಂಬ ದೃಷ್ಟಿಯಿಂದ ಇಲ್ಲಿಂದ ಒಂದು ಕಡೆ ಟರ್ಮಿನಲ್ ಆಗಿ ಈ ಒಂದು ಬಸ್ ನಿಲ್ದಾಣ ರೆಡಿ ಮಾಡಿದ್ರು. 600 ಎಕರೆ 40 ಕೋಟಿ ಖರ್ಚು ಮಾಡಿ 2014ರಲ್ಲಿ. ಯಾಕಂದರೆ ಇಲ್ಲಿಂದ ಉತ್ತರ ಕರ್ನಾಟಕ ಭಾಗಗಳಿಗೆ ಬಸ್ಗಳು ಹೋಗಬೇಕಿತ್ತು. ಬಟ್ ಇದು ಯಾವುದೂ ಆಗಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ KSRTC ಇದು ಜನರ ಸೇವೆಗೆ ಮಾಡಿದರೆ ಅಥವಾ ಕಮಿಷನ್ ದಂಧೆಗೆ ಮಾಡಿದರೆ ಎಂಬುದು ಈಗ ಆರೋಪ ಸಹ ಕೇಳಿಬಂದಿದೆ. ಬಸ್ ಕಾರ್ಯಾಚರಣೆ ಇಲ್ಲದೆ ಪೀಣ್ಯದ KSRTC ಬಸ್ ನಿಲ್ದಾಣ ಬಿಕೋ ಅಂತ ಇದೆ. ಮೆಜೆಸ್ಟಿಕ್ ಅಲ್ಲಿ ಬಸ್ ಒತ್ತಡ ಕಡಿಮೆ ಮಾಡೋದಕ್ಕೆ ಬಸವೇಶ್ವರ ಬಸ್ ನಿಲ್ದಾಣ ಮಾಡಲಾಗಿತ್ತು. ಆದರೆ ಪೀಣ್ಯ ಬಸ್ ನಿಲ್ದಾಣದ ಬಗ್ಗೆ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ್ದಾರೆ. ಜನರ ಸೇವೆಗೋ, ಕಾಂಟ್ರಾಕ್ಟರ್ಗಳ ಕಮಿಷನ್ ದಂಧೆಗೋ ವರ್ಷಗಟ್ಟಲೆಯಿಂದ ಬಸ್ ಕಾರ್ಯಾಚರಣೆ ಇಲ್ಲದೆ ಬಿಕೋ ಅಂತ ಇದೆ. ಬಸ್ಗಳು ಓಡಾಟ ಇಲ್ಲದ ಇದ್ರೂ ಟರ್ಮಿನಲ್ ನಿರ್ವಹಣೆಗೆ ತಿಂಗಳಿಗೆ ಲಕ್ಷ ಲಕ್ಷ ಖರ್ಚು ಮಾಡಲಾಗ್ತಾ ಇದೆ. ಎಲ್ಲ ಶಾಪ್ಗಳು ಕ್ಲೋಸ್ ಆಗಿದ್ದೇವೆ. ಮೇಲೆ ಹೋಟೆಲ್ಸ್ ಅದು ಸಹ ಕ್ಲೋಸ್ ಆಗಿದೆ. ಬಟ್ ಮೇಂಟೈನ್ ಮಾಡ್ತಿದ್ರೆ ಅದು ಸಹ ಲಕ್ಷ ಲಕ್ಷ ಖರ್ಚು ಮಾಡ್ತಿದ್ರೆ. ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ನೋಡ್ತಿರ್ಬೋದು. ಎಲ್ಲವೂ ಶಾಪ್ ಕ್ಲೋಸ್ ಆಗಿದೆ. ಮೆಜೆಸ್ಟಿಕ್ ಭಾಗದ ಆ ಬಸ್ ನಿಲ್ದಾಣ ತುಂಬ ಚಿಕ್ಕದು, ಸಾಕಷ್ಟು ಜನ ಬರ್ತಾರೆ. ನೋಡಿ ಎಲ್ಲ ಕಾರ್ ಪಾರ್ಕ್ಗಳ ಅಡ್ಡೆ ಆಗಿದೆ. ನೋಡಿ ಎಲ್ಲವೂ ಖಾಲಿ ಖಾಲಿ. ಎಲ್ಲ ಕಾರುಗಳು ತಂದು ನಿಲ್ಲಿಸ್ತಾರೆ ಇಲ್ಲಿ. ಗುತ್ತಿಗೆ ತಗೊಂಡಂತ ಗುತ್ತಿಗೆದಾರ ಅಲ್ಲೇ ಸೂಸೈಡ್ ಮಾಡ್ಕೊಂಡ. ಯಾಕೆ ಆ ಹೋಟ್ಲಲ್ಲಿ ಸೂಸೈಡ್ ಮಾಡ್ಕೊಂಡ. ಅಲ್ಲೇ ಒಂದು 3-4 ವರ್ಷ ಆಯಿತು. ಪಾರ್ಕಿಂಗು ಬೇರೆ ಬೇರೆ ಡಿಪೋ ಬಸ್ಗಳೆಲ್ಲ ಪಾರ್ಕಿಂಗ್ ಮಾಡ್ತಾರೆ. ರಾತ್ರಿ ಆದರೆ ಸಂಪೂರ್ಣವಾಗಿ ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ. ಇದನ್ನು ಅಧಿಕಾರಿಗಳು ಗೊತ್ತಿದ್ರು ಕೂಡ ಜಾಣ ಕೂಡು ಅಂತ ಹೇಳ್ತಾರೆ. ಜಾಣ ಕೂಡಿಂದ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ. ತಕ್ಷಣ ಕ್ರಮ ಆಗಬೇಕು ಅಂತ ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ ಸರ್. ಕರೆಂಟ್ ಬಿಲ್, ನೀರಿನ ಬಿಲ್, ಭದ್ರತಾ ಸಿಬ್ಬಂದಿಗೆ ಲಕ್ಷ ಲಕ್ಷ ಹಣ ಖರ್ಚು ಮಾಡಲಾಗ್ತಾ ಇದೆ. 2014ರಲ್ಲಿ 6.21 ಎಕರೆ ಜಾಗದಲ್ಲಿ 40 ಕೋಟಿ ವೆಚ್ಚದಲ್ಲಿ ಟರ್ಮಿನಲ್ ನಿರ್ಮಾಣ ಮಾಡಿದ್ರು. ಕೋಟಿ ಕೋಟಿ ವೆಚ್ಚದ ನಿಲ್ದಾಣವನ್ನ ಬಳಕೆ ಮಾಡಿಕೊಳ್ಳದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. KSRTC ನಿಲ್ದಾಣ ಜನರ ಸೇವೆಗೋ, ಕಾಂಟ್ರಾಕ್ಟರ್ಗಳ ಕಮಿಷನ್ ದಂಧೆಗೋ ನಿರ್ಮಾಣ ಮಾಡಿದ್ದೋ ಅಂತ ಅನುಮಾನ ಶುರುವಾಗಿದೆ. ವೀರೇಶ್, ಮೆಟ್ರೋ ಬ್ಯೂರೋ,